ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಕೃತ್ಯ ಇದು. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಪಾಪಿ. ಸಂತ್ರಸ್ತ ಬಾಲಕಿ ಹುಟ್ಟಿದ ಹಬ್ಬದ ಹಿನ್ನೆಲೆ ಕೇಕ್ ಕಟ್ ಮಾಡುವಂತಹ ನೆಪದಲ್ಲಿ ಕರೆದೊಯ್ದು ಈ ರೀತಿ ಕೃತ್ಯ ಎಸಗಿದ್ದಾನೆ. ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕೃತ್ಯವೆಸಗಿದ್ದಾನೆ ಪಾಪಿ. 26 ವರ್ಷದ ಯತೀಶ್ ಈ ರೀತಿ ಲೈಂಗಿಕ ದೌರ್ಜನ್ಯ ಎಸಗುವಂತಹ ದುಷ್ಟ. ನಿನ್ನೆ ಸಂಜೆ 7:30 ಸಮಯದಲ್ಲಿ ನಡೆದಿರುವಂತಹ ಕೃತ್ಯ ಇದು. ಕೇಕ್ ಕಟ್ ಮಾಡಿ ನಂತರ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಕೇಸ್ ದಾಖಲಾಗಿದೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ, ಯತೀಶ್ ಅನ್ನುವಂತಹ 26 ವರ್ಷದ ಯುವಕ ನಡೆಸಿರುವಂತಹ ದೌರ್ಜನ್ಯ ಇದು. ಅಪ್ರಾಪ್ತ ಬಾಲಕಿ ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬ ಹಿನ್ನೆಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾನೆ. ಅಲ್ಲಿ ಕೇಕ್ ಕೂಡ ಕಟ್ ಮಾಡಿದ್ದಾರೆ. ಸಂಭ್ರಮದಲ್ಲಿದ್ದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಯತೀಶ್ ಅನ್ನುವಂತಹ ವ್ಯಕ್ತಿ ಅನ್ನುವಂಥದ್ದು. ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರೋದು. ಸದ್ಯ ಆತ ಸೆರೆ ಸಿಕ್ಕಿದ್ದಾನಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮಂಜುನಾಥ್? ಮಧುನಾಗರಾಜ್, ಈಗ ಆರೋಪಿ ಏನಿದಾನೆ ಅಂದ್ರೆ ಯತೀಶ್ 26 ವರ್ಷದ ಆರೋಪಿ ಏನಿದಾನೆ, ಈತನನ್ನ ಪೊಲೀಸರು ಪತ್ತೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ. ಇನ್ನೇನು ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತದೆ ಅಂದ್ರೆ ಆತನ ಸುಳಿವು ಸಿಕ್ಕಿದೆ, ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥ. ಸದ್ಯ ಆತನನ್ನ ವಶಕ್ಕೆ ಪಡ್ಕೊಂಡು ನಂತರ ಬಂಧನವನ್ನು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸದ್ಯ ಈಗ ಯುವತಿಗೆ ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತದೆ. ನಿನ್ನೆ ಸಂಜೆ 6:30 ಸರಿಸುಮಾರಿಗೆ ಆಕೆ ಮನೆಗೆ ಹೋಗ್ತಿರ್ತಾಳೆ. ಆ ವೇಳೆಗೆ ಇನ್ನು ಯತೀಶ್ ಏನ್ ಮಾಡ್ತಾನೆ, ಆತ ಇವತ್ತು ನೀನು ಹುಟ್ಟುಹಬ್ಬ ಇದೆ, ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿರ್ಜನ ಪ್ರದೇಶ ಏನಿದೆ, ಆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೇಕ್ ಅನ್ನ ಕಟ್ ಮಾಡಿಸಿ ಸಂಭ್ರಮಾಚರಣೆಯಲ್ಲಿದ್ದಂತಹ ಯುವತಿಯ ಮೇಲೆ ಆತ ಅತ್ಯಾಚಾರವನ್ನು ಎಸಗ್ತಾನೆ. ಘಟನೆ ಸಂಬಂಧ ಹಾಗೆ ಈಗ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ, ಮತ್ತೆ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳಲಾಗಿದೆ. ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು ಈಗ FIR ಕೂಡ ದಾಖಲಾಗಿರ್ತಕ್ಕಂಥ. ಸದ್ಯ ಆರೋಪಿಯನ್ನ ಇನ್ನೇನು ಬಂಧನ ಮಾಡುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿದ್ದಾರೆ. ಅದರ ಕಂಪ್ಲೀಟ್ ಮಾಹಿತಿಯನ್ನ ಈಗ ಏನು ACP ಜಗದೀಶ್ ಅವರ ಟೀಮ್ ಏನು ಈಗಾಗಲೇ ಪತ್ತೆ ಮಾಡ್ಕೊಂಡಿರ್ತಕ್ಕಂಥ, ಅದನ್ನ ವಶಕ್ಕೆ ಪಡ್ಕೊಂಡು ನಂತರ ಬಂಧನವನ್ನ ಮಾಡಲಿದ್ದಾರೆ. ಮಧುನಾಗರಾಜ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಅಂಬೇಡ್ಕರ್ ಬ್ಯಾನರ್ ಹರಿದು ಬುದ್ಧನ ಪತ್ತಳಿ ವಿರೂಪ ಕೇಸ್ಗೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಅಮಾಯಕರನ್ನ ಪೊಲೀಸರು ಬಂಧಿಸ್ತಾರೆ, ಅವರನ್ನ ಥಳಿಸ್ತಾರೆ, ಈ ರೀತಿಯ ಆರೋಪಗಳು ಪೊಲೀಸರ ಮೇಲಿರುವಂತದ್ದು. ಶಿವಣ್ಣ ಎಂಬ ವ್ಯಕ್ತಿಯನ್ನ ಅವರು ಪೊಲೀಸರು ಅಮಾನುಷವಾಗಿ ಥಳಿಸಿದ್ರು ಅನ್ನುವಂತಹ ಆರೋಪ. ಅಮಾಯಕರನ್ನ ಸಾಕ್ಷಿಯನ್ನಾಗಿಸೋದಕ್ಕೆ ಹುನ್ನಾರ ಮಾಡಿದ್ರು ಅನ್ನುವಂತಹ ಆರೋಪ ಕೂಡ ಪೊಲೀಸರ ಮೇಲಿದೆ. ಅದು ಇನ್ಸ್ಪೆಕ್ಟರ್ ಸಾಗರ್ ತಲೆದಂಡಕ್ಕೆ ಈಗ ಪಟ್ಟು ಹಿಡಿದಿದೆ ವಾಲ್ಮೀಕಿ ಸಮುದಾಯ. ಚಾಮರಾಜನಗರದ ಮಾರಿಗುಡಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. 5,000ಕ್ಕೂ ಹೆಚ್ಚು ಜನರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ.